ಮೇಡಮ್ ಈಗ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ರೆ ಅಂತ ಮಾಹಿತಿ ಇದೆ. ಸೊ ಅವನು ಮನೆಗೆ ಹೋಗ್ತಾ ಇದ್ದಾನೆ. ಸೊ ನಾವು ಹೇಳ್ತಾ ಇರೋದು ಇದು ಸುಳ್ಳು FIR, ಸುಳ್ಳು ಕಂಪ್ಲೇಂಟು. ಹಿಂದಿನ ಬಾಗಿಲಿಂದ ಬಿಟ್ಟು ಕಳಿಸೋಂಥ ಪೊಲೀಸರಿಗೆ ಪ್ರಮೇಯ ಏನಿತ್ತು ಅಂತ ಇಂದಿರಾನಗರ ಪೊಲೀಸ್ ಸ್ಟೇಷನ್ ಇಟ್ಟು ಅಲ್ಲಿಂದ ಕಳಿಸಿದ್ದಾರೆ. ಎದುರಿಸಿ ಬೆದರಿಸಿ ನೀವು ಸಂಘಟನೆ ಮುಖಾಂತರ ಬಂದಿದ್ದಾರೆ, ಜನ ಇದ್ದಾರೆ, ಮೀಡಿಯಾವರು ಇದ್ದಾರೆ, ಅವ್ರ ಮುಂದೆ ಹೋದರೆ ನಿಮ್ಗೆ ಆಗ ಮಾಡ್ತೀವಿ ಈಗ ಮತ್ತೆ ಬೆದರಿಸ್ಕೊಳ್ತಿದ್ದಾರೆ. ಆ ತಾಯಿದು ಫೋನೆಲ್ಲ ಕಿತ್ತಿಟ್ಕೊಂಡಿದ್ದಾರೆ, ಈಗ ಕಳಿಸಿದ್ದಾರೆ. ಆ ಬಿಟ್ಟರು ಕಟ್ಟಿರೋದು ಒಂದೇ ಅಷ್ಟೇ ಅಲ್ಲ, ವಿಂಗ್ ಕಮಾಂಡರ್ ಮೇಲೆ ಏನು FIR ಆಗಿದೆಯೋ ಆ 309 BNS ಅಲ್ಲಿ ಆಗಿದೆ, ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ. ಅವನನ್ನು ಕಲ್ಕತ್ತಾದಿಂದ ಕರೆಸಿ ಅರೆಸ್ಟ್ ಮಾಡಬೇಕು ಅಂತ ಒಂದು. ಎರಡನೇದು, ನಿನ್ನೆ ಮಧ್ಯಾಹ್ನದಿಂದ ಇದುವರೆಗೂ ಇಲ್ಲಿಗಲ್ ಕಸ್ಟಡಿ ಇಟ್ಕೊಂಡಿದ್ದಾರೆ ಮೇಡಮ್. ನಿನ್ನೆನೇ ಸ್ಟೇಷನ್ ಬೇಲ್ ಬಿಟ್ಟು ಕಳಿಸಬಹುದಾಗಿತ್ತು. ಸಾರ್ವಜನಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೊಲೀಸರು ಮಾಡೋ ಅನಾಚಾರ ಕೆಲಸದಿಂದ ಇಷ್ಟೆಲ್ಲ ಆಗಿರೋದು. ನಿನ್ನೆ FIR ಫೈಲ್ ಮಾಡೋಕ್ಕೆ ಮುಂಚೆನೇ ಸ್ಥಳೀಯವಾಗಿ CC ಕ್ಯಾಮ್ರಾ ಫುಟೇಜ್ ತೆಗೆದು ನೋಡಿದರೆ ಸ್ಥಳೀಯರು ಎನ್ಕ್ವೈರಿ ಮಾಡಿದೆ, ಈ FIR ಮಾಡಿ ಇಷ್ಟೆಲ್ಲ ದೊಡ್ಡ ಗಲಾಟೆ ಆಗ್ತಾ ಇಲ್ಲ. ಇದೆಲ್ಲ ಪೊಲೀಸರ ವೈಫಲ್ಯದಿಂದ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್ ಆಗಿರೋಂಥ ಕೇಸ್ ಮೇಡಮ್. ಇಷ್ಟು ದೊಡ್ಡ ಕಾರಣ ಆಗ್ಬೇಕಾದ್ರೆ ಪೊಲೀಸರ ವೈಫಲ್ಯದಿಂದ ಆಗಿರೋದು. ಹಾಗಾಗಿ ಒಂದು ಬಿ ರಿಪೋರ್ಟ್ ಹಾಕಬೇಕು. ಇವನ ಮೇಲೆ ವಿಕಾಸ್ ಮೇಲೆ ಏನು FIR ಆಗಿದೆ, ಸುಳ್ಳು ಕಂಪ್ಲೇಂಟ್ ಆಗಿದೆ, FIR ಆಗಿದೆ, ಬಿ ರಿಪೋರ್ಟ್ ಹಾಕಬೇಕು. ವಿನ್ ಕಮಾಂಡರ್ ಮೇಲೆ ಏನಾಗಿದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವ್ನು ಬಂಧಿಸಬೇಕು ಅಂತ ನಾನು ಕೇಳ್ತೀನಿ. ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳನ್ನ ಹೇಳಿದಾರೆ ಸರ್. ಬೆಳಗ್ಗೆ ನೀವು ಇಲ್ಲೇ ಇದ್ರಿ, ಆದರೆ ಈ ಪ್ರೊಸೀಜರ್ ಯಾವಾಗಾಯಿತು ಅಂತ ಹೇಳಿ ಸರ್? ಸ್ಟೇಷನ್ ಬೇಳು ನಿನ್ನೆ ಸಂಜೆಯಿಂದ ಟ್ರೈ ಮಾಡ್ತಾ ಇದ್ದೀವಿ ಸರ್ ನಾವು. ಅದು CC ಕ್ಯಾಮ್ರಾ ಫುಟೇಜ್ ಬಂದ ಮೇಲೆ ಸುಳ್ಳು ಕಂಪ್ಲೇಂಟು, ಸುಳ್ಳು FIR ಅಂತ ಕನ್ಫರ್ಮ್ ಆಯಿತು. ನಿನ್ನೆನೇ ಬಿಟ್ಟು ಅಂತ ಕಳಿಸ್ಲಿಲ್ಲ. ಬೆಳಗ್ಗೆ FIR ಮಾಡ್ತೀವಿ, ನಿಮ್ಗೊಂದು FIR ಕೊಡ್ತೀವಿ ಅಂತ ಕಾಯಿಸಿದ್ರು. 4:15 ಸ್ಟೇಷನ್ ಹತ್ರ ಇದ್ವಿ, ನೈಟು 4:00ವರೆಗೆ ಇದ್ವಿ. ಬೆಳಗ್ಗೆ 9 ಗಂಟೆಗೆ ಬಂದು ಪ್ರೊಸೀಜರ್ ಮಾಡಿದ್ದಾರೆ. ಈಗ ನಮ್ಮ ವಿಕಾಸನ್ನು ಇಂದಿರಾನಗರ ಪೋರ್ಟ್ ಸ್ಟೇಷನ್ ಕಳಿಸ್ಕೊಂಡು ಯಾರಿಗೂ ತೋರಿಸ್ದೆ ಅಲ್ಲಿಂದನೇ ಬಿಟ್ಟು ಕಳಿಸಿದ್ದಾರೆ. ಈಗ ಕಳಿಸಿದ್ದಾರೆ, ಜಸ್ಟ್ ಒಂದು 5-10 ನಿಮಿಷದಲ್ಲಿ ಕಟ್ಟು ಕಳಿಸಿರಂತೆ. ನಾನು ಮಾತಾಡಿದೆ ಫೋನಲ್ಲಿ ಮುಖಾಂತರ, ಅವನು ಮಾತಾಡಿದೆ, ಅವ್ರ ತಾಯಿನೂ ಮಾತಾಡ್ಸರಿ ಬಿಟ್ಟು ಕಳಿಸಿದ್ರೆ ಮನೆಗೆ ಹೋಗಿ ಅಂತ ಹೇಳಿದೆ. ಯಾಕೆ ಮೀಡಿಯಾ ಮುಂದೆ ಬರ್ತಾ ಇಲ್ಲ, ಯಾಕೆ ಹೇಳ್ತಾರೆ ಅಂದರೆ ಪೊಲೀಸರು ಎದುರಿಸಿದ್ದಾರೆ. ನೀವು ಮೀಡಿಯಾ ಮುಂದೆ ಹೋಗ್ಬಾರ್ದು, ಜನ ಮುಂದೆ ಹೋಗ್ಬಾರ್ದು, ನಿಮ್ಮ ಮಗ ಬೇಕಾ ಕೇಸ್ ಬೇಕಂತ ಎದುರಿಸಿ ಕಳಿಸಿದ್ದಾರೆ. ಅಂದರೆ ಈಗ ಅವರು ನಮ್ಮ ಮೀಡಿಯಾಗಳ ಮುಂದೆ ಬರದೇ ಇರೋದಕ್ಕೆ ವಿಕಾಸ ಏನು ಕಾರಣ ಅಂತ? ಪೊಲೀಸರ ಧಮಕಿ ಸರ್, ಪೊಲೀಸರ ಧಮಕಿ. ಪೊಲೀಸವರು ಹೇಳಿ ಕಳಿಸಿದ್ರೆ ನೀವು ಮೀಡಿಯಾ ಮುಂದೆ ಹೋಗಬಾರ್ದು, ನೀವು ಸಾರ್ವಜನಿಕವಾಗಿ ಕಾಣಿಸ್ಕೊಬಾರ್ದು, ಕೇಸ್ ಮುಂದುವರಿಸ್ತೀವಿ ಅಂತ. ವಿಕಾಸ್ ಮೀಡಿಯಾ ಮುಂದೆ ಬರಲ್ಲ ಅಂತ ಈಗ ಇದ್ದಾರೆ. ಸೊ ನಾನು ಮಾತಾಡಿಸ್ತೀನಿ ಸರ್, ತಮ್ಮ ಮುಂದೆ ಮಾತಾಡಿಸ್ತೀನಿ. ಈಗ ಬಿಟ್ಟು ಕಳಿಸಿರೋದಂತ ಅವ್ರು ನಮ್ಮ ಫೋನಲ್ಲೂ ಮಾತಾಡಿದ್ದಾರೆ. ಬಟ್ ಮೀಡಿಯಾ ಗೊತ್ತಾಗಬೇಕಲ್ಲ, ನೆನ್ನೆಯಿಂದ ಕಸ್ಟಡಿ ಇದೆ ಅಂತ ನಾವು ಹೇಳಿದ್ವಿ, ಅವ್ರು ಹೇಳಿದ್ರು, ಎಲ್ಲ ಹೇಳಿದ್ದಾರೆ. ಅವರು ಆಚೆ ಬಂದು ಅವ್ರು ಹೇಳ್ಕೊಡ್ಬೇಕಲ್ಲ, ನಮ್ಮ ಬಿಟ್ಟಿದ್ದಾರೆ. ನಂದು ಈ ಥರದ ವಿಕಾಸ್ ಬಿಟ್ಟು ಮಿಕ್ಕಿದವ್ರು ಎಲ್ಲರೂ ಮಾತಾಡಿದ್ದಾರೆ. ತಾಯಿ ಮಾತಾಡಿ, ತಮ್ಮ ಮಾತಾಡಿ, ನಾವು ಮಾತಾಡಿದ, ಪಬ್ಲಿಕ್ ಎಲ್ಲರೂ ಮಾತಾಡ್ತಾರೆ. ಪರ್ಸನ್ ಯಾರು ಇಂಜೂರ್ಡ್ ಅವನೇ ಹೇಳ್ಬೇಕಲ್ವಾ ಏನಾಯ್ತಂತ. ಬೆಸ್ಟ್ ಪರ್ಸನ್ ಅವನೇ, ಏನು ನಡೆದು ಗೊತ್ತಾಗಿರೋದು ಅವನೇ ಹೇಳ್ಬೇಕಲ್ವ ಸರ್, ಯಾಕೆ ಹೊಡೆದ ಏನಂತ ಅವನ ಮುಖಾಂತರ ತಗೊಂಡು.